ಒಂದು ಕಡೆ ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವ ನಟಿಯೂ ದೂರನ್ನ ನಮಗ್ ಕೊಟ್ಟಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ. ಮಹಿಳಾ ಆಯೋಗ ನಮಗೆ ಪತ್ರ ಬರೆದಿದ್ದಾರೆ. ಗಣೇಶ ಹಬ್ಬ ಇರುವ ಕಾರಣಕ್ಕೆ ಸದ್ಯಕ್ಕೆ ಸಭೆ ಸಾಧ್ಯ ಇಲ್ಲ. ಮುಂದಿನ ವಾರ ದಿನಾಂಕವನ್ನ ನಿಗದಿ ಮಾಡಿ ಸಭೆ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ NM ಸುರೇಶ್ ಹೇಳಿಕೆ ನೀಡಿದ್ದಾರೆ. ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಫೈರ್ ಸಂಸ್ಥೆ CM ಅವರಿಗೆ ಒಂದು ಮನವಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ಡಲ್ಲಿ ಸಹ ಏನು ಲೈಂಗಿಕ ದೌರ್ಜನ್ಯ ನಟಿಯರು ಒಳಗಾಗಿದ್ದಾರೆ ಎಂಬುದು ಒಂದು ಮನವಿ ಸಹ ಮಾಡಿದ್ದಾರೆ. ಮತ್ತೊಂದು ಕೆಲ ರೀತಿಯಲ್ಲಿ ಒಂದು ಹೇಮಾ ಸಮಿತಿ ರಚನೆ ಮಾಡಿ ಅಂತ ಒಂದು ಒತ್ತಾಯ ಸಹ ಮಾಡಿದ್ದಾರೆ. ಈಗ ಮಹಿಳಾ ಆಯೋಗ ಎಂಟ್ರಿ ಆಗಿ ನಿಮಗೂ ಸಹ ಪತ್ರ ಬರೆದಿದೆ. ಪತ್ರ ಏನಂತ ಬರ್ತಾರೆ ಸರ್ ಅಂತ? ಮಹಿಳಾ ಆಯೋಗಕ್ಕೆ ನಾವು ಗೌರವ ಕೊಡಬೇಕು. ರಾಜ್ಯದ ಮಹಿಳೆಯರ ಬಗ್ಗೆ ಆಗ ಶೋಷಣೆಗೆ ಕುಂದುಕೊರತೆಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡೋವಂಥ ಒಂದು ಆರ್ಗನೈಸೇಷನ್ನು ಸರ್ಕಾರ ಮಾಡಿರೋ ಸಂಸ್ಥೆ. ಅದು ಗೌರವ ಕೊಡೋದಕ್ಕೆ ಕೆಲಸ ನಾವು ಯಾವಾಗಲೂ ಮಾಡ್ತೀವಿ. ನಿನ್ನೆ ನಾನು ಲೆಟ್ರ್ ಬಂದಿದೆ. ಮೇಡಮ್ ನಾಗನಂಶ ಚೌಧರಿ ಲೆಟ್ರ್ ಕಳಿಸಿದ್ದಾರೆ. ಅದೇ ಒಂದು ಸಭೆ ಕರೀರಿ, ಎಲ್ಲ ನಟಿಯರುಗಳ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ ಅವರ ಕುಂದುಕೊರತೆಗಳನ್ನ ಆಲಿಸಬೇಕು ಅಂತ ಹೇಳಿದ್ರು. ಆ ಸಭೆ ಕರೀಲಿಕ್ಕೆ ಹಬ್ಬ ಇರೋದ್ರಿಂದ ನಾಳೆ ನಾಡ್ದು 3 ದಿನ ರಜಾ ಇರೋದ್ರಿಂದ ಮುಂದಿನ ವಾರದಲ್ಲಿ ಕರಿತೀವಿ ಅಂತ ಫೋನ್ ಮಾಡಿ ನಾನು ಇದೇ ಲೆಟ್ರ್ ಕಳಿಸ್ಯಾರ ನಿನ್ನೆ ಮೇಡಮು. ತುಂಬ ಧನ್ಯವಾದಗಳು. ಯಾಕಂದರೆ ಇಂಥದ್ದು ಇಮಿಡಿಯೇಟ್ಲಿ ಅವರು ಕನ್ಸರ್ನ್ ತೋರಿಸಿದ್ರಲ್ಲ, ಮಹಿಳೆಯರ ಬಗ್ಗೆ ದೌರ್ಜನ್ಯ ನಡೀತಿದೆ, ಅತ್ಯಾಚಾರ ನಡೀತಿದೆ. ಒಂದು ಮಾತ್ರ ಮೇಡಮ್ಗೆ ಹೇಳ್ತೀನಿ, ಈ ವಿಚಾರ ಬರೀ ನಮ್ಮ ಚಿತ್ರರಂಗದ ಸೀಮಿತವಾಗಿರುತ್ತೆ. ರಾಜ್ಯ ಮಟ್ಟದಲ್ಲಿ ಇರೋ ಕಡೆ ಎಲ್ಲ ಅಂಗಸಂಸ್ಥೆಗಳಿಗೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ, ಆಮೇಲೆ ಇನ್ನು ಇತರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಇನ್ನೆಲ್ಲೆಲ್ಲೂ ಕೆಲಸ ವರ್ಕೋ ಫ್ಯಾಕ್ಟ್ರಿಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಹ ನಡೀತದೆ. ಎಲ್ಲ ಕಡೆ ನಡೆಯುವಂಥ ವಿಚಾರಗಳು ಇದು ಬರೀ ಚಿತ್ರರಂಗಕ್ಕೆ ಸೀಮಿತ ತೋರಿಸಿ ನೀವು ಮಾಧ್ಯಮ ಪ್ರೊಜೆಕ್ಟ್ ಮಾಡ್ತಾನೆ ಇದ್ದಾರೆ. ಚಿತ್ರರಂಗದಲ್ಲಿ ಆಗ್ತಾಯಿದೆ, ಚಿತ್ರರಂಗದಲ್ಲಿ ಆಗ್ತಾಯಿದೆ. ನಾವೇನು ಉತ್ತರ ಕೊಡೋಕ್ಕಾಗತ್ತೆ? ಚಿತ್ರರಂಗದ ನನಗೆ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಫೈರ್ ಸಂಸ್ಥೆಯವರು ಅವ್ರದ್ದೇನು ಆರ್ಗನೈಸೇಷನ್ ಮಾಡ್ಕೊಂಡು ಅವ್ರದ್ದೇ ಆದ ರೂಪರೇಷೆ ಇಟ್ಕೊಂಡು ಒಂದು 150 ಜನ ಸಪೋರ್ಟ್ ಮಾಡಿ ಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನಂತೂ ನೋಡಿಲ್ಲ. ಅದು ಐ ನಾಟ್ ಸೀನ್. ಅವರು ಅದೆಲ್ಲ ಎಂಟರ್. ಮತ್ತೊಂದು ಕಡೆ ರಾಜಕೀಯದಲ್ಲಿ ಹಗರಣ ವರ್ಸಸ್ ಹಗರಣ ಪಾಲಿಟಿಕ್ಸ್ನ ಸರದಿ. ಕಾಂಗ್ರೆಸ್ನಿಂದ ಬಿಜೆಪಿ ಫೈಲ್ಸ್ ರಿಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಬೆದರಿಕೆ ಕುತಂತ್ರಗಳಿಗೆ ನಾವು ಭಯ ಬೀಳೋದಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ ಇದೆ. ಕಾಂಗ್ರೆಸ್ ಅಕ್ರಮದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿದ್ದೇ ಇರುತ್ತೆ. ರಾಜೀನಾಮೆ ಕೊಡೋ ಭಯದಿಂದ CM ಈ ರೀತಿ ಪಿತೂರಿಯನ್ನ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜೀನಾಮೆ ಕೊಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಹಾಗಾಗಿ ಇವತ್ತೇನು ಬೆದರಿಕೆ ತಂತ್ರಗಳು, ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳೆದ ಕೆಲವು ದಿನಗಳಿಂದ ಏನು ನಾವು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭ ಏನು ಒದಗಿ ಬಂದಿದೆ. ಹಾಗಾಗಿ ಅದನ್ನು ಅರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಎಲ್ಲ ಪಿತೂರಿಗಳು ನಡೀತಾ ಇದೆ. ಸಂದರ್ಭ ಬಂದಾಗ ಅದಕ್ಕೆ ಸೂಕ್ತ ಉತ್ತರವನ್ನು ನೀಡ್ತಾರೆ. ರಾಜೀನಾಮೆ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ NPS, UPS ವಿರೋಧಿಸಿ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಬ್ರಿಮ್ಸ್ ಕಾಲೇಜು ಮುಂಭಾಗ ಕಪ್ಪು ಬಟ್ಟೆ ಕಟ್ಟಿಕೊಂಡು ನಮಗೆ NPS, UPS ಬೇಡ, OPS ಜಾರಿ ಮಾಡಿ ಅಂತ ನೌಕರರು ಪ್ರತಿಭಟನೆ ಮಾಡಿದ್ರು. 24ನೇ ತಾರೀಕು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ನೌಕರರಿಗೆ, ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ UPS ಅಂತಕ್ಕಂಥ ಒಂದು ಸ್ಕೀಮನ್ನು ಜಾರಿ ಮಾಡಿದೆ. ಅಂದರೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಂತೇಳಿ ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಂತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಹೊಸದಾಗಿ ಅವರು ಏನು ಮಾಡಿದ್ದಾರೆ, ಕ್ಯಾಬಿನೆಟ್ಟಲ್ಲಿ ಮಣ್ಣೆ ಮಾಡಿದ್ದಾರೆ ಕೊಡಬೇಕಂತೇಳಿ. ಅದಕ್ಕೆ ಭಾರತದಲ್ಲಿರ್ತಕ್ಕಂಥ ಎಲ್ಲ 30 ರಾಜ್ಯಗಳ ಎಲ್ಲ ಇಲಾಖೆಯ ನೌಕರರ ವಿರೋಧ ಇದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸಿದ್ದೀವಿ. 24ನೇ ತಾರೀಕು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಅರಣ್ಯ ಒತ್ತುವರಿ ತೆರವು ಒಂದ್ ಕಡೆಯಾದರೆ ಕಂದಾಯ ಭೂಮಿಯಲ್ಲಿ ನಿವೇಶನಕ್ಕಾಗಿ ಹೋರಾಟದ ಅಸ್ತ್ರ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಮಲೆನಾಡಿನ ಮೂಡಿಗೆರೆ, ಕಳಸಾ ಸೇರಿದಂತೆ ಹಲವೆಡೆ ನಿವೇಶನ ರಹಿತರು ಹೋರಾಟದ ಅಸ್ತ್ರಕ್ಕೆ ಮುಂದಾಗಿದ್ದಾರೆ. ಕಂದಾಯ ಗೋಮಾಳದಲ್ಲಿ ನಿವೇಶನ ರಹಿತರಿಗೆ ನಿವೇಶಕ್ಕಾಗಿ ಆಗ್ರಹಿಸಲಾಗ್ತಾ ಇದೆ.
ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರ ಚಿಕ್ಕೋಡಿಯಲ್ಲಿ ಕಾರ್ಖಾನೆಗಳ ಆಟಾಟೋಪ ಮುಂದುವರೆದಿದೆ. ಕಳೆದ 3 ದಿನಗಳಿಂದ ಹಲ್ಯಾಳ ತುಂಗಳ ಏತ ನೀರಾವರಿ ಕಾಲುವೆಯಲ್ಲಿ ಸ್ಥಳೀಯ ಸಕ್ಕರೆ ಕಾರ್ಖಾನೆಗಳಿಂದ ಕೆಮಿಕಲ್ ಮಿಶ್ರಿತ ನೀರು ಹರಿಸಲಾಗ್ತಾ ಇದೆ. ಕಾಲುವೆ ಮೂಲಕ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಸೇರುತ್ತಾ ಇದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಮಂಡ್ಯದ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಿಂದ ವಿಷಕಾರಿ ಬೂದಿ ಹೊರ ಬರ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ವಿಷಕಾರಿ ಬೂದಿಯಿಂದ ಕಾರ್ಖಾನೆ ಸುತ್ತಮುತ್ತಲಿನ 100 ಎಕರೆ ಬೆಳೆ ಹಾನಿಯಾಗಿದೆ. ಬೆಳೆ ಜೊತೆಗೆ ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂದಿಯಿಂದ ಹಾನಿಗೆ ಒಳಗಾಗ್ತಾ ಇರುವ ಪ್ರದೇಶಕ್ಕೆ ಕೃಷಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸಮಸ್ಯೆ ಬಗ್ಗೆ ರೈತರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಳುವ ಭರವಸೆಯನ್ನ ರೈತರಿಗೆ ನೀಡಿದ್ದಾರೆ. ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಕೋಲಾರದ ಕೆಜಿಎಫ್ ನಗರದಲ್ಲಿ ಪೊಲೀಸರಿಂದ ರೋಡ್ ಮಾರ್ಚ್ ನಡೆಸಲಾಗಿದೆ. ಕೆಜಿಎಫ್ ಎಸ್ಪಿ ಶಾಂತರಾಜು ನೇತೃತ್ವದಲ್ಲಿ ಸೂರಜ್ ಮುಲ್ ಸರ್ಕಲ್ನಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯಿಂದ ರೋಡ್ ಮಾರ್ಚ್ ನಡೆಸಲಾಗಿದೆ. ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನೀರಲ್ಲ ಹೇಳಿದ್ದದು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಿಡಾಡಿ ಗೂಳಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಗೂಳಿಗಳು ಪಾದಚಾರಿಗಳ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡ್ತಾ ಇದೆ. ಬಿಡಾಡಿ ದನಗಳನ್ನ ಗೋಶಾಲೆಗೆ ಬಿಡುವಂತೆ ಅವಳಿ ನಗರದ ಜನ ಆಗ್ರಹಿಸಿದ್ದಾರೆ. ಸರ್ಕಾರ ಜಿಲ್ಲೆಗೊಂದು ಗೋಶಾಲೆ ಆರಂಭ ಮಾಡಿದ್ರು ಗದಗ ಜಿಲ್ಲೆಯಲ್ಲಿ ಈ ತನಕ ಗೋಶಾಲೆ ಆರಂಭ ಮಾಡಿಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ. ತಾಲೂಕಿನ ಕೊಟಗೇರ ಗ್ರಾಮದ ಕಾಡಿನ ತಪ್ಪಲಿನಲ್ಲಿರುವ ಕೊಟಗೇರ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಫಾಲ್ಸ್ ಸೊಬಗು ಕಣ್ತುಂಬಿಕೊಳ್ಳೋದಕ್ಕೆ ಸುತ್ತಮುತ್ತಲಿನ ಜನ ಆಗಮಿಸುತ್ತಿದ್ದಾರೆ.